ಮನೆಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ. ಆ ದೇವರಿಗೆ ಬೇಕಾದ್ದು ಏನು? ಆ ಹೆಣ್ಣಿನ ಮುಗುಳ್ನಗೆ ಮಾತ್ರ ಬೇಕಂತ. ಅದಕ್ಕೆ ಯಾವತ್ತೂ ಕೂಡ ಹೆಣ್ಮಕ್ಳು ಮನೇಲಿ ಉಣ್ಲಿ, ಊಟ ಮಾಡದೇ ಇರಲಿ, ಹಸ್ಕೊಂಡಿರ್ಲಿ, ನಗನಗ್ತಾ ನೋಡಿ ಹಂಗೆ ನಗತಾ ಇದ್ರೆ ಹೆಣ್ಣಿನ ಅಲಂಕಾರ ಬಹಳ ಹೆಚ್ಚುತ್ತಂತೆ. ಆ ರೀತಿಯಾಗಿರ್ಬೇಕು. ಕೆಲವರು ದುಡ್ಡು ಕೊಡ್ತೀವಿ ನಗು ಅಂದ್ರು ನಗಲ್ಲ. ಯಾವಾಗಾರ ನೋಡಿ ಮುಖ ಒಳ್ಳೆ ಬ್ಲೌ ಟೈರ್ ನಂಗೆ ಬಸ್ ಉರಿತಾ ಇರ್ತದೆ. ತಾಯಿ ಚೆನ್ನಾಗಿದ್ಯಾ ಅಂತ ಸಾಕು. ನಮಸ್ಕಾರ ಕಣವ, ಯಾವತ್ತೂ ಮಾತಾಡ್ಸಲ್ಲ ನೀನ. ದೇವರ ಮುಂದೆ ಕಿರುನಗೆ ಎಂಬ ಜ್ಯೋತಿ ಬೆಳಗಮ್ಮ. ನೀನ್ ನಗುತ್ತಾ ಇದ್ರೆ ಮನೆಯೆಲ್ಲ ನಂದಗೋಕರು ಆಗುತ್ತೆ. ನೀನ್ ನಗುತ್ತಾ ಇದ್ರೆ ಮನೆಯೇ ಆನಂದವಾಗಿರ್ತದೆ. ಆದ್ರೆ ಹೆಣ್ಣಿಗೆ ಯಾವತ್ತೂ ಕೂಡ ಆ ಉಲ್ಲಾಸವಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಯಾವ ಮಹತಾಯಿ ಚಂದ್ರಹಾಸೆ ದಿನನಿತ್ಯವೂ ಪ್ರತಿಪಾದ ಸೇವನೆ ಮಾಡುತ್ತಾ ತನ್ನ ಸಖಿಯರನ್ನೊಡಗೂಡಿ ಆ ದೇವಿಯ ಮಂದಿರಕ್ಕೆ ಬಂದು ಆ ದೇವಿಯ ಮಂದಿರದಲ್ಲಿ ತೀರ್ಥ ಪ್ರಸಾದವನ್ನು ಕೊಡುತ್ತಾ ದೇವಿಯನ್ನು ಆರಾಧನೆ ಮಾಡಿಕೊಳ್ತಾ ಹೇಳ್ತಂತೆ, ಅಮ್ಮ ಜಗಜ್ಜನನಿ, ನನಗಿನ್ಯಾವ ಭಾಗ್ಯ ಬೇಡ ತಾಯೇ, ನನಗೆಲ್ಲವನ್ನು ಕೊಟ್ಟಿದ್ದೀಯಾ. ಆ ಹರಿಶಿನ ಕುಂಕುಮನ್ನು ತೆಗೆದುಕೊಂಡು ತನ್ನ ಮಾಂಗಲ್ಯಕ್ಕೆ ಇಟ್ಕೊಳ್ತಾ ಇದ್ದ. ಏನಂತ? ನನ್ನ ಪತಿಗೆ ಜಯವಾಗಲಿ, ನನ್ನ ಪತಿ ಗುಣವಂತನಾಗಲಿ, ಯಶೋವಂತನಾಗಲಿ, ದೀರ್ಘಾಯುಷ್ಯವಂತನಾಗಲಿ, ಕೀರ್ತಿವಂತನಾಗಲಿ, ಐಶ್ವರ್ಯವಂತನಾಗಲಿ. ಈಗೆಲ್ಲ ಹೇಳೋರಾಗ ಈಗಲೂ ಹೇಳ್ತಾರೆ, ಸ್ವಲ್ಪ ವ್ಯತ್ಯಾಸ ಅಷ್ಟೇನೆ. ನಾ ಪದ್ಮನ್ ಚಾಪ ಸುತ್ಕೊಂಡಾಗ ನೆಗವಿ ನೆಲ್ಲಿಕಾಯಾಗ ಸೀಗೆಕಾಯ ಓದಾದ ಅಲ್ಲ, ಈಗ ಹೇಳಿದಾರು ಹೇಳಲ್ವಾ? ಇಲ್ಲ ಸರ್, ಈ ಕಡೆ ಈ ಕಡೆ ಯಾರು ಇಲ್ಲ. ಇಲ್ಲೆಲ್ಲ ಒಳ್ಳೆದಲ್ಲ, ಇದು ಬೇರೆ ಕಡೆ ವಿಚಾರ. ನಮ್ಮ ಆಗಿದ್ದ ಆಗಿಲ್ಲ. ಯಾವ ಮಹದಾಯ ಚಂದ್ರಹಾಸೆ ಈ ರೀತಿಯಾಗಿ ಯಾವಾಗಲೂ ಆ ದೇವಿನ ಆರಾಧನೆ ಮಾಡ್ತಾ ಕಾಲ ಕಳೀತಾ ಇದ್ರೆ ಇತ್ತ ಕಡೆ ಸತ್ಯವಂತನಿಗೆ ಯಥೇಚ್ಛವಾಗಿ ಧೈರ್ಯ ಸ್ಥೈರ್ಯ ತುಂಬಿ ತುಳುಕಾಡ್ತಾ ಇದೆ. ಅವನ ಕೀರ್ತಿ ಎಲ್ಲೆಡೆಯೂ ಹರಡುತ್ತಾ ಇದೆ. ಅವನ ರಾಜ್ಯದ ವೈಶಿಷ್ಟ್ಯ ಯಾಗಪ್ಪ ಇತ್ತು. ತಿಂಗಳಿಗೆ 3 ಅದ ಮಳೆ ನಡೆಸಿ, ಒಂದು ತಿಂಗಳು 3 ಅದ ಮಳೆ ಮಾತ್ರ ಹೋಯ್ತಾ ಇತ್ತು. ಯಾವ ಕಾಲ ಅದು? ಕೃತಾಯುಗದ ಅಂತ್ಯಕಾಲ. ನಾವು ಯಾವುದೇ ಕಥೆಯನ್ನು ಕೇಳಬೇಕಾದ್ರೂ ಕೂಡ ಇದು ಯಾವಾಗ ನಡೀತು ಅನ್ನೋದನ್ನು ಯೋಚನೆ ಮಾಡಬೇಕು, ತಿಳ್ಕೋಬೇಕು. ಯಾವ ಯುಗದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೀವಿ? ಕೃತಾಯುಗದ ಅಂತ್ಯ. ಕೃತ, ತ್ರೇತ, ದ್ವಾಪರ, ಕಲಿ. ಈಗ ನಾವು ಈ ಕಲಿಯುಗದಲ್ಲಿ ಇದ್ದೀವಿ. ಪ್ರಥಮ ಯುಗವಾಗ್ತಕ್ಕಂಥ ಕೃತಾಯುಗ ಅಂತ್ಯವಾಗ್ತಕ್ಕಂಥ ಕಾಲದಲ್ಲಿ ಯಾವ ಸತ್ಯವಂತ ರಾಜ್ಯಭಾರ ಮಾಡಿದ್ದು. ಆ ರಾಜ್ಯದ ವೈಶಿಷ್ಟ್ಯ ಹೇಗಿತ್ತು ಅಂದ್ರೆ, ಒಂದು ತಿಂಗಳು 3 ಅದ ಮಳೆ ಮಾತ್ರ ಇರ್ತಿತ್ತು. ಹೆಚ್ಚಿಗೆ ಹೋಗಿಲ್ಲ, ಕಡಿಮೆ ಹೋಗಿಲ್ಲ. ಸತ್ಯವಂತರ ಕಾಲ. ಈಗ ನಮ್ಮ ಕಾಲ ಓದೋಯ್ತು ಓದೋಯ್ತು, ಗೊತ್ತೇನೇ ಇರಲ್ಲ. ಬಿತ್ತದ್ದೇ ಬೆಲೆ ಉದ ಭೂಮಿಯೊಳಗೆ. ಯಾವ ಬಿತ್ತನೆ ಬೀಜವನ್ನು ರೈತ ಬಿತ್ಕೊತಿದ್ನೋ ಅಂಥದ್ದೇ ಹುಡ್ತಾ ಇತ್ತು, ಬೇರೆ ಊಟಕ್ಕಿಲ್ಲ. ಈಗ ನಾವು ರಾಗಿ ಚೆಲ್ ಬಿಟ್ಕೊಂಡ್ರೆ ಹುಟ್ಟೋದೇ ಊಸ್ ಮನೆ ದಾರೆ ಕೊಟ್ಟು, ಅದು ಬಿಟ್ಟರೆ ಕಾಂಗ್ರೆಸ್ಸು. ಅದಕ್ಕೇನು ಗೊಬ್ಬರ ಗಿಬ್ಬರ ಏನೂ ಬೇಕಾಗಿಲ್ಲ, ತಾನ ಬಿಟ್ಟು ತಾನೇ ಬೆಳೆದು ಬಿಡ್ತದೆ. ಯತನೋಡಿದರು ಗುಡಿಗೋ ಮುಳಲೆ, ಯತನೋಡಿದರು ಚಂದ್ರ ಚಾವಡಿಯೇ, ಮುತ್ತಿನಿಂದ ಬಿಡುವರು ರಂಗೋಲೆಯರು ಸ್ತ್ರೀಯರು, ಮುತ್ತು ರತ್ನಗಳಿಂದ ರಂಗೋಲಿ ಬಿಡ್ತಾ ಇದ್ರು. ಬೆಳಗಿನ ಜಾವದಲ್ಲಿ ಹೆಣ್ಣು ಮಕ್ಕಳು ಕೈಕಾಲು ಮುಖ ತೊಳ್ಕೊಂಡು ಆ ಮನೆ ಬಾಗಿಲನ್ನು ಸಾರಿಸಿ ಆ ರಂಗವಲಿಯನ್ನು ಬಿಡುವಾಗ ಮುತ್ತು ರತ್ನವನ್ನು ಅಳ್ಕೊಂಡು ಒಂದು ರಂಗೋಲಿ ಬಿಡ್ತಾ ಇದ್ರು. ಈಗ ಬರೀ ಸಿದ್ದೆಮಣ್ಣು ತಂದು ಬಿಡೋದೇ ಕಷ್ಟ ಆಗದೆ. ಎಂತಹ ಪುಣ್ಯದ ಕಾಲ. ಎತ್ತರವಾದ ಸೌಧಗಳು, ಪಶ್ಚಿಮ ಕೂಡಿದ ಪೋಳದ ಬಾಗಿಲು, ವಜ್ರದ ಬೀಗದ ರಾಜಬೀದಿಗಳು. ಆ ರಾಜರ ಕಾಲ ಎಷ್ಟು ಮಟ್ಟಿಗಿತ್ತು ಅಂದ್ರೆ
ಆ ವೈಭವ, ಆ ಆನಂದವೇ ಆನಂದ. ಇಲ್ಲ, ಇದು ಹರಿಕತೆ ಕಾಲ ಅಲ್ಲ, ಇದು ಹರಿಕತೆ ಕಾಲ ಅಲ್ಲ. ನೀಲಕಂಠನ ಗುಡಿಗೆ ಬಾ ಅಂದ್ರೆ ಕಾಲು ಹುಡುಕಿತು ಎನ್ನುವರು, ಸೂಳೆಯರ ಕುಣಿದಾಟವೆಂದರೆ ಜೋಡಿಶಾಲ ನುಡಿಯುವರು. ಸದರಾಮಿ ನಾಟಕ ಆಡ್ತಾರೆ ಎಂದು ಬೇಕಾರೆ ಮುಂದ್ಗಡೆ ಸೀಟಲ್ಲಿ ಕೂತಿರ್ತಾರೆ. ದೇವ್ರ ಧ್ಯಾನ ಮಾಡೋಣ, ಶ್ರಾವಣ ಶನಿವಾರ, ಕಾರ್ತಿಕ್ ಸೋಮವಾರ ಬನ್ನಿ ಸ್ವಾಮಿ ಅಂದ್ರೆ ಅಯ್ಯೋ ಸ್ವಂಟಿ ಹಿಡ್ಕೋದಾಗ ಕಣಪ್ಪ. ಹೀಗಿರ್ಬೇಕಾದ್ರೆ ಯಾವ ಮಹಾನುಭಾವನ ಆಗ್ತಕ್ಕಂಥ ಸತ್ಯರ್ಮತ ಒಂದಾರು ದಿವಸ ಒಡ್ಡೋಲಕ್ಕೆ ಬರ್ತಾ ಇದ್ದಾನೆ. ಆ ಕಡೆ ಈ ಕಡೆ ಭಟರುಗಳು ಪರ ಕೇಳ್ತಾ ಇದ್ದಾರೆ. ಯಾವ ರೀತಿ? ರಾಜಾದಿರಾಜ ರಾಜ ಮಾತಾಂಡ ತೇಜ ಗೋವಿಂದ ಮಹಾರಾಜ ಪುತ್ರ ಸತ್ಯವ್ರತ ಮಹಾರಾಜ, ಜೈ ಪರಾಗ್ ಜೈ ಪರಾಗ್ ಜೈ ಪರಾಗ್. ಒಡ್ಡೋಲಗಿಗೆ ಬಂದು ಕುಳಿತಿದ್ದಾನೆ ಮಹಾರಾಜ ಸತ್ಯವ್ರತ. ವಶಿಷ್ಠ ಮಹರ್ಷಿಗಳು ಬಂದರು. ಗುರುಗಳಲ್ಲಿ ಕಂಡ್ರೆ ಅಷ್ಟೇ ಭಯಭಕ್ತಿ ಇತ್ತು. ಜೈ ಗುರುದೇವ. ಉತ್ಸಾಹ ಸತ್ಯರ್ವತ ಗುರುಗಳೇ, ಕಾಲ ಉತ್ತಮವಾಗಿಲ್ಲ, ಎಚ್ಚರ ಕಾಯೋ ರಾಜ. ಕಾಲ ಉತ್ತಮವಾಗಿಲ್ಲ, ಎಚ್ಚರ ಕಾಲಪ್ಪ. ಬಾಳುವ ಮಾತು ಹಿರಿಯಡಾರು ಮಾತದು. ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ಕಾಲ ಉತ್ತಮವಾಗಿಲ್ಲ, ಎಚ್ಚರ ಮಹಾರಾಜ. ಅಂದರೆ ದೇವಲೋಕದಲ್ಲಿ ನಡೆದದ್ದನ್ನು ಬಾಯ್ಬಿಟ್ಟು ಹೇಳಿದ್ರೆ ಮಾರ್ಮಿಕವಾಗಿ ಹೇಳಿದ್ರಂತೆ. ಭಗವಂತ ಪಂಥ ಮಾಡಿದ್ದಾನೆ, ಅವನು ಬರುವುದು ಖಂಡಿತ ನಿನ್ನ ರಾಶಿಗೆ, ನೀನು ಎಚ್ಚರ ಕಾಣಪ್ಪ. ಅಂದರೆ ಏನರ್ಥ? ಸತ್ಯವನ್ನು ಬಿಡಬೇಡ, ಅಸತ್ಯಕ್ಕೆ ಕಾಲಿಡಬೇಡ, ಧರ್ಮದ ದಾರಿಯಲ್ಲಿ ನಡೆಯತಕ್ಕಂಥ ಆಶೀರ್ವಾದ ಮಾಡಿದ್ದಾರೆ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಈ ಕಡೆ ಯಾವ ಪರಮಾತ್ಮ ಶನೇಶ್ವರ ಸ್ವಾಮಿ ಅಂತರಿಕ್ಷದಲ್ಲಿ ಕಾಕಾ ವಾಹನನಾಗಿ ತಾನು ಸಂಚಾರ ಮಾಡುತ್ತಾ ಇದ್ದಾನೆ. ದೇವಲೋಕದಲ್ಲಿ ನಾನು ಮಾಡಿದ ಪಂಥದಂತೆ ಇವನ ಜನ್ಮರಾಶಿಯನ್ನು ಸೇರಿ ಇವನು ಇರಲೋ ಸಾಯಲು ಅಂತಕ್ಕಂಥ ಯಾತನೆಯನ್ನು ಕೊಟ್ಟು ನಾನು ಕಾಡದೇ ಇದ್ದ ಒಂದು ಪಕ್ಷದಲ್ಲಿ ನಾನು ಛಾಯಾದೇವಿ ಮಗನೇ, ಸೂರ್ಯಕುಮಾರನೇ ತಾನು ಸಂಚಾರ ಮಾಡುತ್ತಾ ಇದ್ರೆ ಇವನ ಹತ್ತಿರಕ್ಕೆ ಬರಕ್ಕಾಗ್ತಾ ಇಲ್ಲ ಅವನಿಗೆ. ಯಾರಿಗೆ? ಕಾರಣ ಸತ್ಯ, ಧರ್ಮ, ಪೂಜೆ, ಪುರಸ್ಕಾರ, ನ್ಯಾಯ, ನೀತಿ ಎಲ್ಲ ಅಡಗಿದೆಯೋ ಅಲ್ಲಿಗೆ ಅವನು ಬರಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವನು ಪ್ರವೇಶ ಮಾಡ್ತಕ್ಕಂಥ ಜಾಗ ಯಾವುದು? ಅಸತ್ಯ, ಅಧರ್ಮ, ಅನ್ಯಾಯ, ಕೊಳಕುತನ, ದುಷ್ಟತನ, ನೀಚತನ, ಜಾರತ್ವ ಎಲ್ಲಿ ತುಂಬಿರುತ್ತೋ ಅಲ್ಲಿಗೆ ಬೇಗ ಪ್ರವೇಶ ಮಾಡಿಬಿಡ್ತಾನಂತೆ. ಸತ್ಯವ್ರತ ಮಾಡ್ತಕ್ಕಂಥ ಸತ್ಕಾರ್ಯದಿಂದ ಇವನ ಜನ್ಮರಾಶಿಯನ್ನು ಸೇರಕ್ಕಾಗಿ ತಾನು ಅಂತರಿಕ್ಷದಲ್ಲಿ ಸಂಚಾರ ಮಾಡುತ್ತಾ ಇದ್ದಾನೆ. ಕಳೆಯುತ್ತಿದೆ ಕಾಲ. ಒಂದಾನೊಂದು ದಿವಸ ಯಾವ ಮಹಾನುಭಾವನ ಆಗ್ತಕ್ಕಂಥ ಸತ್ಯವ್ರತ ಸಿಂಹಾಸನಾಧೀಶನ ಕುಳಿತಿದ್ದಾನಂತೆ. ತುಂಬಿ ತುಳುಕಾಡ್ತಕ್ಕಂಥ ಸಭೆ. ಒಬ್ಬ ಪಶುಪತಾಶಿ ಆಗ್ತಕ್ಕಂಥ ಬ್ರಾಹ್ಮಣೋತ್ತಮ ಕೈಯಲ್ಲಿ ಗ್ರಹ ಸಂಪುಟ ಅಂತಕ್ಕಂಥ ಒಂದು ಪಂಚಾಂಗ ಹಿಡ್ಕೊಂಡು ಸಭೆಗೆ ಬಂದ. ಮಹಾರಾಜ ಸತ್ಯವ್ರತ ಕೇಳಿದ, ಮಹಾಸ್ವಾಮಿ ತಮ್ಮ ಕೈಲಿರುವ ಪುಸ್ತಕವೇ ಯಾವುದು? ಮಹಾರಾಜ, ಇದು ಗ್ರಹ ಸಂಪುಟ ಅಂತಕ್ಕಂಥ ಪಂಚಾಂಗ. ಅಂದರೆ ಯಾವ ಯಾವ ಗ್ರಹಗಳನ್ನ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು, ಯಾವ ಗ್ರಹಕ್ಕೆ ಏನು ಫಲವನ್ನು ಕೊಡಬೇಕು, ಯಾವ ಗ್ರಹಗಳು ಕ್ರೂರವಾದಾಗ ಮನುಷ್ಯನಿಗೆ ಏನು ಕಾಟವನ್ನು ಕೊಡ್ತವೆ, ಯಾವ ಗ್ರಹಗಳು ಯಾವ ಶುಭ ಫಲವನ್ನು ಕೊಡ್ತವೆ, ಇದನ್ನು ತಿಳಿದುಕೊಳ್ತಕ್ಕಂಥದ್ದೇ ಪಂಚಾಂಗದ ಮಹಿಮೆ ಸ್ವಾಮಿ. ಮಹಾರಾಜ ಸತ್ಯವ್ರತ ಹೇಳಲ್ಲ, ಗುರುಗಳೇ, ನಾನು ಬಹುಕಾಲದಿಂದಲೂ ಈ ಗ್ರಹಗಳ ಚರಿತ್ರೆಯನ್ನ ಕೇಳಬೇಕು ಅಂತ ನನ್ನ ಮನಸ್ಸು ಬಹಳ ಕುತೂಹಲ ಪಡ್ತಾ ಇತ್ತು. ಇವತ್ತಿನ ದಿವಸ ತಾವಾಗಿ ಆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ಕೃತಾರ್ಥನಾದೆ, ಧನ್ಯನಾದೆ. ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನ ಸಾಂಗೋಪಾಂಗವಾಗಿ ಹೇಳಿ ನನ್ನನ್ನು ಉದ್ಧರಿಸಬೇಕು. ನಮೋ ನಮಃ ಅಂದಾಗ ಆ ಒಂದೊಂದು ಗ್ರಹದ ವಿಚಾರವನ್ನ ಯಾವ ರೀತಿಯಲ್ಲಿ ಆ ಪುಷ್ಪತಾ ಶಾಸ್ತ್ರಿಗಳು ಹೇಳ್ತಾ ಇದ್ದಾರೆ ಅಂದರೆ